ಹಲೋ, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಒಂದು ಪರಾಠ ಮಾಡ್ಬೇಕಂತ ಮಾಡಿ ನಾನು. ಅದು ಯಾವುದು ಅಂದರೆ, ಈಗ ಮಾರ್ಕೆಟ್ ಒಳಗೆ ಹಸಿ ಬಟಾಣಿ ಭಾಳ ಬಂದಾವ. ಅದ್ರ ಸಲುವಾಗಿ ಹಸಿ ಬಟಾಣಿ ಮತ್ತು ಬಟಾಟಿ ಅಂದ್ರೆ ಆಲೂಗಡ್ಡೆ ಇವೆರಡು ಮಿಕ್ಸ್ ಮಾಡಿ ಇದರದ್ದು ಒಂದು ಪರಾಠ ಮಾಡ್ತೀನಿ ರೀ. ಇದು ಗೋಧಿ ಹಿಟ್ಟು, ಇದು ಕೊತ್ತಂಬರಿ, ಇದನ್ನು ಏನದಲ್ಲ ಬಟಾಟಿ ಕುದಿಸ್ಬೇಕು. ಆಮೇಲೆ ಬಟಾಣಿ ಏನದಲ್ಲ ಇದನ್ನು ಮಿಕ್ಸಿ ಮಾಡೋ ದರಿಯಾಗಿ ಅದನ್ನು ಕುಟ್ಕೊಂಬರ್ಬೇಕು. ಈಗ ನೋಡಿರಿ, ಈ ಹಸಿ ಬಟಾಣಿಗೆ ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ. ಈ ಹಸಿ ಶುಂಠಿ ಈ ಬಟಾಣಿ ಜೋಡಿನ ಅದು ಮಿಕ್ಸ್ ಆಗಿಬಿಡ್ತದೆ ಈಗ. ಆಮೇಲೆ ಸ್ವಲ್ಪ ಅದಕ್ಕೆ ಅಜ್ವಾನ ಹಾಕ್ತೀನಿ ರೀ, ಭಾಳ ಏನಿಲ್ಲ, ಸ್ವಲ್ಪ ಒಂದು 4 ಅಜ್ವಾನ, ಆಮೇಲೆ ಒಂದು 4 ಜೀರಿಗೆ ಹಾಕಿಬಿಡ್ತೀನಿ ರೀ. ಒಂದು 4 ಜೀರಿಗೆ ಹಾಕ್ಕೊಂಡು ಈಗ ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ನೋಡಿರಿ, ತರಿಯಾಗಿ ನಾ ಈಗ ಮಿಕ್ಸಿ ಹಾಕ್ಕೊಂಬಂದೀನಿ. ಆಮೇಲೆ ಬಟಾಟೆ ಕುದಿಸ್ಕೊಂಡಿನಿ ಇದನ್ನು. ಈಗ ಇದನ್ನು ಸೊಟ್ಟಿ ಸುಲಿನು. ಆಮೇಲೆ ಹಿಟ್ಟು ನಾದ್ಬಿಡ್ಬೇಕು ರೀ. ಹಿಟ್ಟು ನಾದೀನಿ ರೀ. ಈಗ ಇದನ್ನು ಇಷ್ಟು ಮೆತ್ತಗೆ ಹಿಟ್ಟು ನಾದ್ಕೊಂಡ್ಬಿಡ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡೀನಿ. ಈಗ ಇದನ್ನು ಬಟಾಟೆ ಸುಲಿಯೋಣ ರೀ. ಈಗ ನೋಡಿರಿ, ಆ ಬಟಾಣಿ ಮಿಕ್ಸಿಗೆ ಹಾಕಿನೆಲ್ಲ ತರಿಯಾಗಿ ಕುಟ್ಕೊಂಬಂದಿಲ್ಲ, ಅದು ನೀರು ಇರ್ತದೆ. ಅದ್ರ ಸಲುವಾಗಿ ಸ್ವಲ್ಪ ಅಂದ್ರೆ ಒಗ್ಗರಣೆ ಹಾಕ್ಕೋಬೇಕು. ಅದನ್ನು ಹಸಿ ವಾಸನೆ ಹೋಗ್ಬೇಕದು, ನೀರಿನ ಅಂಶ ಅದಕ್ಕೆ ಹೋಗ್ಬೇಕದು. ಈಗ ಎಣ್ಣೆ ಕಾಯ್ದದ್ರಿ. ಈಗ ಅದಕ್ಕೆ ಕೊತ್ತಂಬರಿ ಹಾಕ್ತೇನೆ, ಸಣ್ಣಗೆ ಹೆಚ್ಚಿದ್ದು. ಕೊತ್ತಂಬರಿ ಹಾಕ್ಕೊಂಡಿಂದ ಇದು ಎಣ್ಣೆ ಆಗಿರೋದಂತೂ ಹಸಿ ಬಟಾಣಿ ತರಿಯಾಗಿ ಕುಟ್ಕೊಂಡಿದ್ದು ಮಿಕ್ಸಿಗೆ ಹಾಕೊಂಡು ಅದನ್ನು ಹಾಕ್ಕೊಂಡ್ಬಿಡೋದು. ಇದಕ್ಕೆ ಸ್ವಲ್ಪ ನೀರು ಮುಟ್ಟಿಸ್ಬಾರ್ದು. ಇದ್ರೊಳಗೆ ನೀರಿನ ಅಂಶ ಏನದಲ್ಲ ಇದು ಹೋಗ್ಬಿಡ್ಬೇಕು. ಇದಕ್ಕೆಲ್ಲ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಕುಟ್ಟಿದ್ದು. ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿಬಿಡ್ತೀನಿ ರೀ. ಆಮೇಲೆ ಹವೀಸ್ ಪುಡಿ ಹಾಕ್ತೀನಿ ಇದಕ್ಕೆ ಒಂದ್ಸಲ. ಆಮೇಲೆ ಅರಿಶಿಣ ಪುಡಿ ಹಾಕ್ತೀನಿ ರೀ. ಹಿಟ್ಟು ನಾದು ಹೊತ್ತಿನಾಗ ಉಪ್ಪು ಹಾಕೀನಿ ರೀ. ಈಗ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ ರೀ. ಉಪ್ಪು ಹಾಕಿ ಇದನ್ನು ಏನು ಮಾಡೋಣ, ತಿರುಗಾಡ್ಕೊಂಡ್ಬಿಡೋಣ. ಇದೇನು ತಿರುಗಾಡ್ತೀವಲ್ಲ ರೀ, ಇವೇನು ಹಾಲು ಕುದಿಸಿವಲ್ಲ, ಇದನ್ನೇನು ಕೈಲಿ ಸ್ಮ್ಯಾಶ್ ಮಾಡಿಬಿಡ್ಬೇಕು. ಕೈಲೇ ಹಿಂಗೆ ಹೆಚ್ಚಿಗೆ ಹಾಕಿಬಿಡ್ಬೇಕು. ಇದು ಸ್ವಲ್ಪ ನೀರಿನ ಅಂಶ ಹೋಗಿಬಿಡ್ಬೇಕು ಇದ್ರಾದ್ನೂ. ಇದೆರಡು ಒಂದಾಗಬೇಕು ರೀ. ಇದು
ಇದೆರಡು ನೀರಿನ ಅಂಶ ಹೋಯ್ತಂದ್ರೆ ಪರೋಟ ಮಾಡೋಕೆ ಅದು ಏನು ನೀರು ಅನ್ಸಂಗಿಲ್ಲ, ಜಿಗಿ ಜಿಗಿ ಅನ್ಸಂಗಿಲ್ಲ, ಚಲೋ ಆಗ್ತದೆ. ಯಾರೆಲ್ಲ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈಗ ನೋಡಿರಿ ಇದೆಲ್ಲ ಒಂದಾಗ್ಯದ. ಇದು ನೀರಿನ ಅಂಶನೂ ಹೋಗ್ಯದ. ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು ರೀ, ಅಂದ್ರೆ ಪರೋಟ ಮಾಡಲಿಕ್ಕೆ ಬರ್ತದೆ. ಇದು ವಟಾಣಿ ಮತ್ತು ಬಟಾಟಿ ಎರಡು ಕೂಡ್ಕೊಂಡಾವ. ಈ ತಣ್ಣಗಾಕ ಬಿಟ್ಟುಬಿಡ್ತೀನಿ ರೀ. ಇದು ಈಗ ಇದು ಎಲ್ಲ ತಣ್ಣಗಾಗ್ಯದ್ರಿ. ಇವನ್ನ ನಾವು ಎಲ್ಲ ಒಂದು ಮಾಡ್ಕೊಂಬಿಡೋಣ. ಇದನ್ನು ಮಾಡ್ಕೊಂಡು ಉಂಡೆ ಕಟ್ಕೊಂಬಿಡೋಣ. ಎಲ್ಲ ತಣ್ಣಗಾಗ್ಯದ ನೋಡಿರಿ. ನಮ್ಗೆ ಎಷ್ಟು ಬೇಕು ಆ ಸೈಜಿಂದ ಉಂಡೆ ಕಟ್ಕೊಂಬಿಡೋಣ. ಹಿಂಗೆ 4 ಬಟಾಟಿ ಮತ್ತು ಒಂದು ಬಟ್ಲ ಹಸಿ ವಟಾಣಿ ಒಳಗೆ ರೀ 7 ಉಂಡೆ ಆಗ್ಯಾವ. ಆಮೇಲೆ ನಾನು ಸ್ವಲ್ಪ ಹಚ್ಚಲಿಕ್ಕೆ ಬಿಳಿ ಎಳ್ಳು ತೊಗೊಂಡೀನಿ. ಈಗ ಮಾಡೋಣ ರೀ. ಹಿಟ್ಟು ನಾದಿಟ್ಕೊಂಡಿದ್ನಲ್ಲ, ಅದು ಹಿಟ್ಟು ಹದ ಆಗ್ಯದ ರೀ, ಮೆತ್ತಗಾಗ್ಯದ. ಒಂದು 15-20 ನಿಮಿಷ ಇದನ್ನು ಬಿಡ್ಬೇಕು ನಾದಿ. ಚಲೋ ಆಗ್ಯದ. ಇದಕ್ಕೆ ಈಗ ನೋಡಿರಿ ಪರೋಟ ಮಾಡೋಣ. ಈಗ ಸ್ವಲ್ಪ ಹಿಟ್ಟು ಹಿಂಗೆ ಹದ ಮಾಡ್ಕೊಂಬಿಡ್ಬೇಕು, ಎಣ್ಣೆ ಹಚ್ಚಿ. ಆಮೇಲೆ ಏನದಲ್ಲ ಸ್ವಲ್ಪ ಹಿಂಗೆ ರೌಂಡ್ ಮಾಡಿ ಹಿಂಗೆ ಒತ್ತುಕೊಂಡು ಕೆಳಗೆ ಹಿಂಗೆ ನಾವು ಇದನ್ನು ಮಾಡ್ಬೇಕು. ಇದನ್ನು ಹಿಂಗೆ ತಿಡ್ಕೊಂಡು ಇದಕ್ಕೆ ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಬೇಕು ರೀ. ಇಲ್ಲಿ ಒಳಗೆ ಅಂದ್ರೆ ಕ್ರಿಸ್ಪಿ ಬರ್ತಾವೆ. ಇದನ್ನು ಹಿಂಗೆ ತುಂಬ್ಕೊಂಬಿಡೋದ್ರಿ. ಇದನ್ನು ಬಟಾಟಿ ಮತ್ತು ವಟಾಣಿದ ಸ್ಟಫಿಂಗ್. ಇದು ಮ್ಯಾಲೆ ಒಂದು ಸ್ವಲ್ಪ ಬಂದಿರ್ತದಲ್ಲ, ನೀವು ತೆಗಿಬೋದು, ಬಿಡ್ಬೋದು. ಇದು ಕೈಲಿ ಸ್ವಲ್ಪ ಹಿಂಗೆ ಹಿಟ್ಟು ಚೀವಣ ಹಿಟ್ಟು ಹಚ್ಚಿ ಬಿಡ್ಬೇಕು. ಇದನ್ನು ಹಚ್ಚಿ ಪ್ರೆಸ್ ಮಾಡ್ಕೋಬೇಕು ಹಿಂಗೊಂದು ಸ್ವಲ್ಪ ಕೈಲಿ ಎಲ್ಲ ಕಡೆ ರೌಂಡಾಗಿ ಹಿಂಗೆ ತೀಡ್ಕೊಂಬಿಡ್ಬೇಕು ಸಾವಕಾಶ. ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಆ ರೀತಿ. ತೆಳು ಬೇಕಂದ್ರೆ ಭಾಳ ತೆಳು ಮಾಡಿದ್ರೆ ಹರಿತಾವೆ. ಸ್ವಲ್ಪ ದಪ್ಪ ಒಳಗೆ ಇಡಬೇಕು ಅದನ್ನು. ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡ್, ಟ್ರಯಾಂಗಲ್ ಶೇಪ್ ಬೇಕಂದ್ರೆ ಟ್ರಯಾಂಗಲ್ ಒಳಗೆ ಯಾವ ಶೇಪ್ ಬೇಕು ಆ ಶೇಪ್ನೊಳಗೆ ಮಾಡ್ಕೋಬೋದು. ನಾ ಇಷ್ಟು ದಪ್ಪ ಇಟ್ಟೇನೆ ನೋಡಿರಿ. ಇದನ್ನು ಈಗ ಹಂಚಿ ಕಾಯಿಸೋಣ್ರಿ. ಆಮೇಲೆ ಇದು ತೀಡಿರ್ತೀವಲ್ಲ ರೀ, ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕಿ ಅವ್ರಿಗೆ ಹಿಂಗೆ ಮಾಡಿ ಹಿಂಗೆ ಒತ್ಕೊಂಡ್ಬಿಡ್ಬೇಕು. ಸ್ವಲ್ಪ ಆ ಎಳ್ಳಿಂದ ಟೇಸ್ಟ್ ಬಾಯಿ ಒಳಗೆ ಬೇರೆ ಬರ್ತದೆ. ಅದು ಈಗ ಇನ್ನೊಂದು ಹಿಂಗೆ ಮಾಡ್ಕೊಂಬಿಡೋಣ. ಸ್ವಲ್ಪ ಒಳಗೆ ಎಣ್ಣೆ ಹಚ್ಚಣ್ರಿ. ಈ ರೀತಿ
ರೀತಿ ಸ್ಟಫಿಂಗ್ ಮಾಡ್ಕೊಂಬಿಡೋದು. ಭಾಳ ಹಿಟ್ಟು ಬಂದರೆ ದಂಡಿ ಬರ್ತದೆ. ಅದು ಹಿಟ್ಟು ಭಾಳ ಇಡ್ಲಾರ್ದನ ಅದನ್ನು ತುಂಬ್ಕೊಂಬಿಡ್ಬೇಕ್ರಿ ಉಳ್ಳಿ. ಸ್ವಲ್ಪ ಕೈಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಹಿಂಗೆ ರೌಂಡಾಗಿ ಮಾಡ್ಕೋಬೇಕ್ರಿ ಇದನ್ನು. ಇದನ್ನು ಪರಾಟ ಹಾಕಿನಿ ನೋಡ್ರಿ, ಹಂಚ್ಕಾಯ್ದದ. ಸ್ವಲ್ಪ ಬೆಣ್ಣೆ ಹಾಕಿಬಿಡೋಣ್ರಿ ಇದಕ್ಕೆ ಸುತ್ತಲ. ಲೋ ಫ್ಲೇಮ್ ಒಳಗನ ಇದನ್ನು ಬೇಯಿಸ್ಕೋಬೇಕು ನಾವು. ಇದನ್ನು ತಿರುಗಿ ಹಾಕ್ಬೇಕು ರೀ. ಒಂದು ಸ್ವಲ್ಪ ಮ್ಯಾಗ ಬೆಣ್ಣೆ ಹಾಕಿಬಿಡ್ತೀನಿ. ಇದನ್ನು ಲೋ ಫ್ಲೇಮ್ ಒಳಗನ ಬೇಯಿಸ್ಕೋಬೇಕ್ರಿ. ಅದನ್ನು ಸಾವಕಾಶ ಮೇಲೆಲ್ಲ ಕೆಂಪು ಕೆಂಪು ಬರ್ಬೇಕದು. ಇದು ಹಿಂಗೆಲ್ಲ ಬೇಯಬೇಕು ನೋಡಿರಿ. ಸ್ವಲ್ಪ ಕ್ರಿಸ್ಪಿ ಆಗೋ ಬೇಯಿಸ್ಕೋಬೇಕು ನಾವು ಇದನ್ನು. ಈಗ ಇದು ಕರೆಕ್ಟ್ ಶೇಕ್ ಆಗ್ಯದ ನೋಡಿರಿ, ಬೇಯ್ಯದ ಎಲ್ಲ. ಈಗ ಇನ್ನೊಂದು ಹಾಕಿಬಿಡ್ತೀನಿ. ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕಿಬಿಡೋಣ್ರಿ. ನೀವು ನಮ್ಗೆ ಯಾವ್ದು ಬೇಕು ಅದನ್ನು ಹಾಕೋಬೋದು. ಎಣ್ಣೆ ಹಾಕೋಬೋದು, ಇಲ್ಲ ಬೆಣ್ಣೆ ಹಾಕೋಬೋದು, ಮತ್ತು ತುಪ್ಪನೂ ಹಾಕೋಬೋದು. ಟೇಸ್ಟ್ ಆಗ್ತದೆ. ಈಗ ಇದನ್ನು ಹಿಂಗೆ ತಿರುಗಿ ಹಾಕ್ಕೊಂಬಿಡ್ಬೇಕು ರೀ. ಇದನ್ನು ತಿರುಗಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇಲ್ಲಿ ಮೇಲೆ ಬೆಣ್ಣೆ ಹಾಕ್ಕೊಂಬಿಡೋದು, ಸ್ಪ್ರೆಡ್ ಮಾಡೋದು. ಈಗ ನೋಡಿರಿ ಈ ರೀತಿ ಆಗಬೇಕು. ಬಾಯಾಗ ಟೇಸ್ಟ್ ಬರ್ತಾವೆ. ಇದು ನೋಡಿರಿ ಆಲೂ ಮತ್ತು ಹಸಿ ಬಟಾಣಿಯಿಂದ ಮಾಡಿದ್ದು ಇದು ಪರಾಠ ಮಾಡೀನಿ. ಇದ್ರ ಜೊತೆ ಮೊಸರು ಸರ್ವ್ ಮಾಡೀನಿ. ಆಮೇಲೆ ಶೇಜ್ವಾನ್ ಚಟ್ನಿ ಮಾಡೀನಿ. ಇದನ್ನು ಈ ರೀತಿ ಮಾಡಿ ನೀವು ಮಾಡಿ ನೋಡಿರಿ, ನನಗೆ ಹೇಳಿರಿ, ಕಮೆಂಟ್ ಮಾಡಿರಿ, ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ.